ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡ ಅನು ಪ್ರಭಾಕರ್. ಸರಿಗಮಪ ವೇದಿಕೆಯಲ್ಲಿ ಸಂಭ್ರಮಿಸಿದ ಅನು ಪ್ರಭಾಕರ್ ದಂಪತಿ. ಕನ್ನಡದ ಸ್ಟಾರ್ ಕಪಲ್ ಅನು ಪ್ರಭಾಕರ್, ರಘು ಮುಖರ್ಜಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸದ್ದು ಮಾಡಿದ ಹಾಗೆ ಕ್ಯೂಟ್ ಕಪಲ್ ಅನಿಸಿಕೊಂಡಿರುವ ಅನು ಪ್ರಭಾಕರ್ ಹಾಗೆ ರಘು ಮುಖರ್ಜಿ ಅವರು ವೆಡ್ಡಿಂಗ್ ಆನಿವರ್ಸರಿಯನ್ನ ಆಚರಣೆ ಮಾಡಿಕೊಂಡಿದ್ದಾರೆ. ಹೌದು, ಅವರ 9ನೇ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಇದ್ದಾರೆ. ಅನು ಪ್ರಭಾಕರ್ ಹಾಗೆ ರಘು ಮುಖರ್ಜಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಆನಿವರ್ಸರಿಯನ್ನ ಅಂತ ನೀವೇ ನೋಡಿ. ಸ್ಯಾಂಡಲ್ವುಡ್ನ ನಾಯಕಿ ನಟಿ ಅನು ಪ್ರಭಾಕರ್ ಡಬಲ್ ಖುಷಿಯಲ್ಲಿದ್ದಾರೆ. ಒಂದು ಕಡೆಗೆ ವಿವಾಹ ವಾರ್ಷಿಕೋತ್ಸವದ ಸಡಗರ ಇದೆ, ಮತ್ತೊಂದು ಕಡೆಗೆ ಸರಿಗಮಪ ಶೋ ಅಲ್ಲಿ ವಿಶೇಷವಾಗಿ ವೆಲ್ಕಮ್ ಸಿಕ್ಕಿರುವುದು ಡಬಲ್ ಟ್ರಿಪಲ್ ಖುಷಿಗೆ ಕಾರಣವಾಗಿದೆ. ಅನು ಪ್ರಭಾಕರ್ ಹಾಗೆ ರಘು ಮುಖರ್ಜಿ ದಂಪತಿಗಳು ಇತ್ತೀಚೆಗೆ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನ ಗ್ರ್ಯಾಂಡ್ ಆಗಿ ಅಲ್ಲದೆ ಸರಳವಾಗಿ ಮನೆ ಮಂದಿ ಜೊತೆ ಆಚರಣೆ ಮಾಡಿಕೊಂಡ್ರು. ಕನ್ನಡ ಚಿತ್ರರಂಗದಲ್ಲಿ ತಮ್ಮ ವಿಶೇಷ ಪಾತ್ರ ಹಾಗೆ ಅಭಿನಯದ ಜೊತೆಗೆ ನಗುವಿನ ಮೂಲಕ ಕನ್ನಡಿಗರ ಮನಗೆದ್ದ ನಟಿ ಅನು ಪ್ರಭಾಕರ್ ಇವತ್ತಿಗೂ ಕನ್ನಡಿಗರ ಪಾಲಿನ ಟೈಟಾನಿಕ್ ಚೆಲುವೆ ಅಂತಾನೆ ಹೇಳ್ಬೋದು. ಇದೀಗ ಅನು ಪ್ರಭಾಕರ್ ಹಾಗೆ ನಟ ರಘು ಮುಖರ್ಜಿ ತಮ್ಮ 9ನೇ ವಿವಾಹ ವಾರ್ಷಿಕೋತ್ಸವವನ್ನ ತಮ್ಮ ಮನೆ ಮಂದಿಯ ಜೊತೆ ಸೇರ್ಕೊಂಡು ಸಿಂಪಲ್ ಆಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಹೌದು, ಅನು ಪ್ರಭಾಕರ್ ಹಾಗೆ ರಘು ಮುಖರ್ಜಿ 2016ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಇಬ್ಬರಿಗೂ ಇದು 2ನೇ ಮದುವೆ ಆಗಿದ್ದು, ಅನು ಪ್ರಭಾಕರ್ ಈ ಮೊದಲು ಕನ್ನಡದ ಖ್ಯಾತ ನಟಿ ಜಯಂತಿ ಅವರ ಮಗ ಕೃಷ್ಣ ಜೊತೆ ಮದುವೆ ಆಗಿದ್ರು. ನಂತರ ಇಬ್ಬರೂ ಒಪ್ಪಿಗೆಯಿಂದ ವಿಚ್ಛೇದನವನ್ನ ಪಡ್ಕೊಂಡ್ರು. ಏಪ್ರಿಲ್ 26ರಂದು ತಮ್ಮ 9ನೇ ವಿವಾಹ ವಾರ್ಷಿಕೋತ್ಸವದ ಸೆಲೆಬ್ರೇಷನ್ ಅನ್ನ ಮಾಡಿಕೊಂಡ್ರು. ಮನೆ ಮಂದಿಯ ಜೊತೆಗೆ ಕೇಕ್ ಕಟ್ ಮಾಡಿನೇ ಸರಳವಾಗಿ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ಅನು ಹಾಗೆ ರಘು ತಮ್ಮ ಮುದ್ದಿನ ಮಗಳು ನಂದನಾ, ಇಬ್ಬರು ಅಮ್ಮಂದಿರು ಹಾಗೆ ಕೆಲವು ಮಿತ್ರರ ಜೊತೆ ಸೇರಿ ಮನೆಯಲ್ಲೇ ಸಿಂಪಲ್ ಆಗಿ ಕೇಕ್ ಕತ್ತರಿಸಿ ವಿವಾಹ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡಿಕೊಂಡಿದ್ದಾರೆ. ಅಭಿಮಾನಿಗಳು ಈ ಮುದ್ದಾದ ಜೋಡಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ. ಮೊದಲನೇ ಮದುವೆಯಿಂದ ಡಿವೋರ್ಸ್ ಪಡ್ಕೊಂಡಿದ್ರು ಅನು, ಅದೇ ಗುಂಗಿನಲ್ಲಿ ಇದ್ರು. ಆ ಸಮಯದಲ್ಲಿ ರಘು ಮುಖರ್ಜಿ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ರಘು ಮುಖರ್ಜಿ ಆರಂಭದಲ್ಲಿ ಅನು ಟೈಗರ್ ಪ್ರಭಾಕರ್ ಮಗಳು ಅಂದ್ಕೊಂಡಿದ್ರಂತೆ. ರಘು ಮಾತನಾಡುವುದು ಕಡಿಮೆ, ಅನು ಮಾತನಾಡುವುದು ಜಾಸ್ತಿ. ಇಬ್ಬರು ಅಷ್ಟಾಗಿ ಮಾತಾಡ್ತಾ ಇರ್ಲಿಲ್ವಂತೆ. ಕಾರ್ಯಕ್ರಮವೊಂದರಲ್ಲಿ ರಘು ಮುಖರ್ಜಿ ಅನು ಪ್ರಭಾಕರ್ ಜಡ್ಜ್ ಆಗಿದ್ರಂತೆ. ಬಳಿಕ ಇವರ ನಡುವೆ ಸ್ನೇಹ ಬೆಳೆಯುತ್ತೆ. ಮದುವೆ ಬಗ್ಗೆ ಏನು ಯೋಚನೆ ಮಾಡಿರ್ಲಿಲ್ವಂತೆ. ಆದ್ರೆ ಮನೆಯವರೇ ಮುಂದೆ ನಿಂತು ಮದುವೆ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡ್ರಂತೆ. ಹೌದು, 2016ರಲ್ಲಿ ಈ ಜೋಡಿ ಸಿಂಪಲ್ ಆಗಿ ವೈವಾಹಿಕ ಜೀವನಕ್ಕೆ ಕಾಲಿಡುವ ಮೂಲಕ ಸಿನಿರಂಗಕ್ಕೆ ದೊಡ್ಡ ಶಾಕ್ ಅನ್ನ ನೀಡಿದ್ರು. 2018ರಲ್ಲಿ ನಂದನಾ ಜನಿಸಿದ್ಲು. ಇದೀಗ 9ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಂಡಿರುವ ಜೋಡಿ ಸುಂದರವಾಗಿ ಸಂಸಾರವನ್ನು ನಡೆಸ್ತಾ ಇದೆ. ಮದುವೆ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಪಕ್ಕದಲ್ಲಿ ಪತಿ ರಘು ಮುಖರ್ಜಿ ಇದ್ದಾರೆ. ಅಕ್ಕಪಕ್ಕ ಅತ್ತೆ ಹಾಗೆ ಅಮ್ಮ ಕೂಡ ಇದ್ದಾರೆ. ಮಧ್ಯದಲ್ಲಿ ಮಗಳು ನಂದನಾ ಇದ್ದಾಳೆ. ಹ್ಯಾಪಿಯಾಗಿಯೇ ಈ ಒಂದು ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡಿದ್ದಾರೆ. ಈ ಕ್ಷಣದ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದ ತಮ್ಮ ಪೇಜ್ ನಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಒಂದು ಖುಷಿ ಏನ್ ಗೊತ್ತಾ? ಹೌದು, ಅನು ಪ್ರಭಾಕರ್ ಅವರು ಈ ವಾರ ಜೀ ಕನ್ನಡಕ್ಕೆ ಬಂದಿದ್ದಾರೆ. ಸರಿಗಮಪ ಶೋಗೆ ಬಂದು ಸಂಭ್ರಮಿಸಿದ್ದಾರೆ. ಇಂಡಸ್ಟ್ರಿಗೆ ನಾಯಕ ನಟಿಯಾಗಿ ಬಂದು 26 ವರ್ಷಗಳು ಕಳೆದಿವೆ. ಈ ಒಂದು ಖುಷಿಯಲ್ಲೇ ಅನು ಪ್ರಭಾಕರ್ ಇದ್ದಾರೆ. ಹಾಗೇನೇ ಇಲ್ಲಿಯ ಸ್ಪರ್ಧಿಗಳು ಅನು ಪ್ರಭಾಕರ್ ಚಿತ್ರದ ಹಾಡುಗಳನ್ನ ಹಾಡಿದ್ದಾರೆ. ಹೌದು, ಸರಿಗಮಪ ಶೋದ ಸ್ಪರ್ಧಿಗಳು ತಮ್ಮ ಚಿತ್ರದ ಹಾಡನ್ನ ತಮ್ಮ ಎದುರೇ ಹಾಡಿರೋದು ಅನು ಪ್ರಭಾಕರ್ ಅವರಿಗೆ ತುಂಬಾನೇ ಖುಷಿ ತಂದುಕೊಟ್ಟಿದೆ. ತಮ್ಮ ಅಭಿನಯದ ಸ್ನೇಹಲೋಕ ಚಿತ್ರದ ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಹಾಡಿನ ಮೂಲಕವೇ ಶೋಗೆ ಸ್ವಾಗತಿಸಿರುವುದು ತುಂಬಾನೇ ಖುಷಿ ತಂದಿದೆ. ಅದನ್ನ ವಿಡಿಯೋ ಮೂಲಕವೂ ಅನು ಪ್ರಭಾಕರ್ ಅವರು ಹೇಳ್ಕೊಂಡಿದ್ದಾರೆ. ಅನು ಪ್ರಭಾಕರ್ ಅವರಿಗೆ ತುಂಬಾನೇ ಖುಷಿಯಾಗಿದೆ. ಈಗಾಗಲೇ ಹೇಳ್ದಾಗೆ ಜೀ ಕನ್ನಡದಲ್ಲಿ ಈ ವಾರ ಸ್ಯಾಂಡಲ್ವುಡ್ ಸ್ಪೆಷಲ್ ನಡೆಸಿದ್ರು. ಆ ಒಂದು ಕಾನ್ಸೆಪ್ಟ್ ನಲ್ಲಿ ನಟಿ ಅನು ಪ್ರಭಾಕರ್ ಅವರನ್ನ ಕರೆಸಿದ್ರು. ಅನು ಪ್ರಭಾಕರ್ ಅಭಿನಯದ ಚಿತ್ರದ ಹಾಡುಗಳನ್ನ ಸ್ಪರ್ಧಿಗಳಿಂದಲೂ ಹಾಡಿಸಿ ಇದನ್ನ ಕೇಳಿದ ಅನು ಪ್ರಭಾಕರ್ ಇನ್ನಿಲ್ಲದಷ್ಟು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ 25 ವರ್ಷದ ಸಿನಿಮಾ ಜರ್ನಿಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿದೆ. ಇಲ್ಲಿವರೆಗೂ ಈ ರೀತಿಯ ಕಾರ್ಯಕ್ರಮ ಆಗಿರಲಿಲ್ಲ. ಆದ್ರೆ ಜೀ ಕನ್ನಡ ಅದನ್ನ ಮಾಡಿರುವುದು ತುಂಬಾನೇ ಸಂತೋಷವನ್ನ ತಂದಿದೆ ಅಂತಾಲೂ ಅನು ಪ್ರಭಾಕರ್ ಅವರು ಹೇಳ್ಕೊಂಡಿದ್ದಾರೆ. ಈ ಮೂಲಕ ತಮ್ಮ ಅಷ್ಟು ಖುಷಿಯನ್ನ ಎಲ್ಲರೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಅನು ಪ್ರಭಾಕರ್ ಈಗಲೂ ಕೂಡ ಆಕ್ಟಿವ್ ಆಗಿದ್ದಾರೆ. ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳನ್ನೇ ಮಾಡ್ತಿದ್ದಾರೆ. ಕಳೆದ ವರ್ಷ ಬಂದ ಭೈರಾದೇವಿ ಚಿತ್ರದಲ್ಲೂ ಕೂಡ ಪ್ರಮುಖ ರೋಲ್ ಅಲ್ಲಿ ಮಾಡಿದ್ರು. ಅಕ್ಕ ಅನ್ನುವ ಸಿನಿಮಾ ಕೂಡ ಮಾಡ್ತಿದ್ದಾರೆ. ಈ ಸಿನಿಮಾದ ಚಿತ್ರೀಕರಣ ಕೂಡ ನಡೀತಾ ಇದೆ. ಇನ್ನುಳಿದಂತೆ ಅನು ಪ್ರಭಾಕರ್ ಡಬಲ್ ಖುಷಿಯಲ್ಲೇ ಇದ್ದಾರೆ. ತಮ್ಮ ಮದುವೆ ವಾರ್ಷಿಕೋತ್ಸವದ ಖುಷಿಯಲ್ಲಿ
ಜೊತೆಯಲ್ಲೇ ಸರಿಗಮಪ ಶೋಗೆ ಬಂದು ಸಿಕ್ಕಾಪಟ್ಟೆ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳಬಹುದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,